ಜರ್ಮನಿಯಲ್ಲಿ ಕೆಲಸದ ಭಾರೀ ಅವಕಾಶ. ಭಾರತೀಯ ಯುವಕರೇ ಈಗಲೇ ಸಿದ್ಧರಾಗಿ. ಜರ್ಮನಿಯು ಪ್ರಸ್ತುತ ಕುಶಲಕಾರ್ಮಿಕರ ತೀವ್ರ ಕೊರತೆಯನ್ನು ಎದುರಿಸುತ್ತಿದೆ. ದೇಶದ ಹಿರಿಯ ಸಿಬ್ಬಂದಿ ನಿವೃತ್ತರಾಗ್ತಿದ್ದು, ಖಾಲಿ ಜಾಗ ಭರ್ತಿಗೆ ಅಲ್ಲಿನ ಸ್ಥಳೀಯ ಯುವ ಸಮುದಾಯ ಮುಂದೆ ಬಾರದೇ ಇರೋದ್ರಿಂದ ಸದ್ಯ ಅದು ಭಾರತದತ್ತ ಮುಖ ಮಾಡಿದೆ. ಮೊದಲು ಅಲ್ಲಿ ಸಿಗುವ ಸಂಬಳದ ವಿಷಯ ಹೇಳ್ತೇನೆ. ಯಾರಿಗೆ ಕೆಲಸ ಅಂತ ಮತ್ತೆ ನೋಡುವ. ಭಾರತದಲ್ಲಿ 15,000 ಗಳಿಸುವ ಕೆಲಸಕ್ಕೆ ಜರ್ಮನಿಯಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಸಿಗ್ತಿದೆ. ನಮ್ಮಲ್ಲಿ ಸ್ಕಿಲ್ಡ್ ವರ್ಕರ್ 10,000ದಿಂದ 25,000 ಪ್ರತಿ ತಿಂಗಳು ಗಳಿಸ್ತಾರೆ. ಇಂಜಿನಿಯರ್ ಫ್ರೆಷರ್ಸ್ ಆಗಿದ್ರೆ ಅವರಿಗೆ ಸಿಗುವ ಸಂಬಳ ತಿಂಗಳಿಗೆ 20,000ದಿಂದ 50,000 ಮಾತ್ರ. ಆದರೆ ಜರ್ಮನಿಗೆ ನೀವು ತರಬೇತಿ ಪಡೆಯಲು ಹೋಗ್ತೀರಿ ಅಂದಾಗಲೇ ನಿಮಗೆ ಸಿಗುವ ಸಂಬಳ 70,000ದಿಂದ 1 ಲಕ್ಷ ರೂಪಾಯಿ. ನೀವೇನಾದ್ರೂ ಸ್ಕಿಲ್ಡ್ ವರ್ಕರ್ ಆಗಿದ್ರೆ 1.8 ಲಕ್ಷದಿಂದ 3 ಲಕ್ಷದವರೆಗೆ ಸಂಬಳ ಪಡೆಯಲಿದ್ದೀರಿ. ಇಂಜಿನಿಯರ್ ಆಗಿದ್ರೆ 3 ಲಕ್ಷದಿಂದ 5.5 ಲಕ್ಷ ಮೀರಿದ ಸಂಬಳ ನಿಮ್ಮದಾಗಲಿದೆ. ಅಂದರೆ ಭಾರತದಲ್ಲಿ 15,000 ಗಳಿಸುವ ಕೆಲಸಕ್ಕೆ ಜರ್ಮನಿಯಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಸಿಗ್ತಿದೆ. ಭಾರತದಲ್ಲಿ ಪ್ರತಿ ವರ್ಷ ಕೋಟ್ಯಾಂತರ ಪದವೀಧರರು ಉದ್ಯೋಗ ಮಾರುಕಟ್ಟೆಗೆ ಬರ್ತಿದ್ದಾರೆ. ಆದರೆ ಅವರಿಗೆ ತಕ್ಕ ಉದ್ಯೋಗಗಳು ಸಿಗ್ತಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಎಂಬ ಭರವಸೆ ನೀಡಿದವರು ಇಂದು ಆ ಮಾತಿನ ಹೊಣೆ ಹೊತ್ತಂತೆ ಕಾಣಿಸ್ತಿಲ್ಲ. ನೆಲದ ಸತ್ಯ ಏನಂದ್ರೆ, ಶಿಕ್ಷಣ ಇದೆ, ಪದವಿ ಇದೆ, ಆದರೆ ಉದ್ಯೋಗ ಇಲ್ಲ, ಅಥವಾ ಇದ್ದರೂ ಬದುಕಲು ಸಾಕಾಗದ ಸಂಬಳ ಇಲ್ಲಿನದು. 2022ರಲ್ಲಿ ಸಹಿ ಮಾಡಲಾದ ಮೈಗ್ರೇಷನ್ ಅಂಡ್ ಮೊಬಿಲಿಟಿ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮೂಲಕ ಜರ್ಮನಿಗೆ ಹೋಗುವ ಪ್ರಕ್ರಿಯೆ ಸುಲಭವಾಗಿದೆ. ಜರ್ಮನಿಗೆ ಈಗ ಪ್ರಮುಖವಾಗಿ ಮೆಕ್ಯಾನಿಕ್ಸ್, ಕನ್ಸ್ಟ್ರಕ್ಷನ್ ವರ್ಕರ್ಸ್, ಕಲ್ಲು ಕಟ್ಟುವವರು, ಬೇಕರಿ ಉದ್ಯಮದಲ್ಲಿ ಕೆಲಸ ಮಾಡುವವರು, ಟೆಕ್ನಿಕಲ್ ಟ್ರೇಡ್ಗಳು, ವೃತ್ತಿಪರ ತರಬೇತಿ ಪಡೆದವರು ಬೇಕಾಗಿದ್ದಾರೆ. ಜರ್ಮನಿಗೆ ಮಾತ್ರ ಇಂಜಿನಿಯರ್ಗಳು ಬೇಕು ಅನ್ನೋದಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಸ್ಕಿಲ್ಡ್ ಕಾರ್ಮಿಕರು ಬೇಕು. ಆದರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಐಟಿ ಕ್ಷೇತ್ರಗಳ ಇಂಜಿನಿಯರ್ಗಳಿಗೂ ಅವಕಾಶಗಳಿವೆ. ಜರ್ಮನಿಯು ತನ್ನ ಅಗತ್ಯವನ್ನ ಬಹಿರಂಗವಾಗಿ ಒಪ್ಪಿಕೊಂಡಿದೆ. ಅವರಿಗೆ ಕುಶಲ ಕಾರ್ಮಿಕರು ಬೇಕು. 2024ರ ವೇಳೆಗೆ ವೀಸಾ ಪ್ರಮಾಣವನ್ನು ವಾರ್ಷಿಕ 20,000ದಿಂದ 90,000ಕ್ಕೆ ಏರಿಸಿದೆ. ಅಂದ್ರೆ ಬನ್ನಿ ಕೆಲಸ ಮಾಡಿ ಅಂತ ಜರ್ಮನಿ ನೇರ ಆಹ್ವಾನ ಕೊಡ್ತಿದೆ. ಭಾರತದಲ್ಲಿ ಸಮಸ್ಯೆ ಏನು? ಮೇಕ್ ಇನ್ ಇಂಡಿಯಾ ಎಂಬ ಘೋಷಣೆ ಇದೆ, ಆದರೆ ನೆಲದ ಮಟ್ಟದಲ್ಲಿ ಕೌಶಲ ತರಬೇತಿ ಕೊರತೆ, ಉದ್ಯೋಗ ಸೃಷ್ಟಿ ಕಡಿಮೆ ಸಂಬಳ, ಕಾರ್ಮಿಕರಿಗೆ ಗೌರವದ ಕೊರತೆ. ಇದೇ ಕಾರಣಕ್ಕೆ ಇಂಜಿನಿಯರಿಂಗ್ ಮಾಡಿದವರು ಕೂಡ ಜರ್ಮನಿಯಲ್ಲಿ ಕಸಾಯಿ ಕೆಲಸಕ್ಕೆ ಅಥವಾ ಟೆಕ್ನಿಕಲ್ ಟ್ರೇಡ್ ತರಬೇತಿ ಪಡೆಯಲು ಹೋಗ್ತಿದ್ದಾರೆ. ಯಾಕೆಂದ್ರೆ ಅಲ್ಲಿ ಗೌರವ ಇದೆ, ಸಂಬಳ ಇದೆ. ಇದು ಕೇವಲ ಅವಕಾಶ ಅಲ್ಲ, ಅನಿವಾರ್ಯತೆ. ಇದು ಕೇವಲ ಜಾಬ್ ಆಪರ್ಚುನಿಟಿ ಅಲ್ಲ, ಇದು ಸರ್ವೈವಲ್ ಚಾಯ್ಸ್. ಭಾರತದಲ್ಲಿ ಅವಕಾಶ ಸಿಗದೆ ವಿದೇಶದಲ್ಲಿ ಬದುಕು ಹುಡುಕುವ ಪರಿಸ್ಥಿತಿ. ಅರ್ನ್ ಇನ್ ಜರ್ಮನಿ ಎಂಬುದು ಈಗ ಹೊಸ ಟ್ರೆಂಡ್. ಯುವಕರೇ, ಜರ್ಮನಿಯಲ್ಲಿ ಕೆಲಸ ಇದೆ, ಸಂಬಳ ಇದೆ, ಗೌರವನೂ ಇದೆ. ನೀವು ಸಿದ್ಧರಿದ್ದೀರಾ? ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.